ಆಹಾ, ಸ್ಟ್ರಾಬೆರಿ ಜ್ಯೂಸಿ ಫ್ರೂಟ್. ಈ ಬೇಸಿಗೆಯಲ್ಲಿ ಇದನ್ನು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. So all the prices are just on the board there. So the raspberries are £6.99 per kilo. Okay. So you've got just under a kilo there, so that's £6.84 for those. So I'll keep those. Strawberries. We've got 4 kilos there of strawberries. And then you've got your tokens we gave you on the way in as well, haven't you? We got them. Perfect, thank you. So that's 3, 6, 9, £12 coming off. 1, 2, 3, 4. Which leaves £17.54 then, please. Yeah. What is that juice? That's slush. Yeah. 17.54. There we go. Just on that for me. ಈ ಸ್ಟ್ರಾಬೆರಿನ ನಾವೇ ಗಿಡದಲ್ಲಿ ಕಿತ್ತು ತಿಂದರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತಲ್ವಾ. ಹಾಗಾದರೆ ಬನ್ನಿ ಹೋಗೋಣ. ಲೆಸ್ಟರ್ ಹತ್ರ ಇರುವ ಒಂದು ಸ್ಟ್ರಾಬೆರಿ ಫಾರ್ಮಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಪಿಕ್ ಯುವರ್ ಓನ್ ಫ್ರೂಟ್ ಅಂತ. ಸಾಧಾರಣ ಜೂನಿಂದ ಆಗಸ್ಟ್ವರೆಗೆ ಈ ಫಾರ್ಮ್ ತೆಗೆದಿರುತ್ತೆ. ಇದರಲ್ಲಿ ಸ್ಟ್ರಾಬೆರಿ, ರಾಸ್ಬೆರಿ, ಗೂಸ್ಬೆರಿ, ರೆಡ್, ವೈಟ್ ಆ್ಯಂಡ್ ಬ್ಲ್ಯಾಕ್ ಕರೆಂಟ್ಸ್ ಎಲ್ಲ ಇರುತ್ತೆ. ಇದು ವೈಮ್ಸ್ ಓಲ್ಡ್ ಫ್ರೂಟ್ ಫಾರಮ್ 1973ರಲ್ಲಿ ಪ್ರಾರಂಭ ಆಗಿ ಮಕ್ಕಳು, ಮೊಮ್ಮಕ್ಕಳು ಹೀಗೆ 4 ಜನರೇಷನ್ ದಾಟ್ಕೊಂಡು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 50 ವರ್ಷದ ಆಗಿದೆ ವೈಮ್ಸ್ ಓಲ್ಡ್ ಫ್ರೂಟ್ ಫಾರಮ್. ಬನ್ನಿ ಇದನ್ನು ನೋಡೋಣ ಇವಾಗ ಹೆಂಗಿದೆ ಅಂತ. ಇದು ಕೌಂಟರ್, ಇಲ್ಲೆಲ್ಲ ಹೂವೆಲ್ಲ ನೇತು ಹಾಕಿರ್ತಾರೆ. ರಿಸೆಪ್ಷನಲ್ಲಿ ಮೊದಲು ನಾವು ಟೋಕನ್ ತೊಗೊಂಡು ಒಳಗಡೆ ಹೋಗಬೇಕಾಗುತ್ತೆ. Oh yeah. The best place for strawberries is down here, past that white post. Yeah. See? Just keep going down more roads and then all the way up to the top end. Over where them people are over there is a real good spot at the minute. You'll soon get them fulfilled. And we have strawberries. What else we have? With raspberries as well. See the tall plants on the bottom of this field? Okay. Yeah, some of them rows are taped off just because they're not ready yet. So the ones towards the back are ready for you. Okay. Keep the fruit separate. So if you want to take a couple of these, one of these each, and then there's some black currants. If you go through to the next field on the right hand side. If you need anything, come and give us a shout. Sure. Thank you so much. No problem. See you later. Bye. ಇಲ್ಲಿ ಸ್ಟ್ರಾಬೆರಿ, ರಾಸ್ಬೆರಿ, ಗೂಸ್ಬೆರೀಸ್, ರೆಡ್, ವೈಟ್ ಮತ್ತು ಬ್ಲ್ಯಾಕ್ ಕರೆಂಟ್ಸ್ ಎಲ್ಲ ಇರುತ್ತೆ. ನಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಬುಟ್ಟಿಲಿ ಹಾಕ್ಕೊಂಡು ಹೋಗ್ಬೋದು. ಅದನ್ನು ನಂತರ ಅವ್ರು ತೂಕ ಮಾಡಿ ರೇಟ್ ಹೇಳ್ತಾರೆ, ಕೊಡೋದು. ಇಲ್ಲಿ ಬರುವಂಥ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ಸಣ್ಣದೊಂದು ವೀಲ್ ಇದೆ, ಚೆನ್ನಾಗಿದೆ. ಎಲ್ಲ ಲೈಟ್ ನೋಡಿ, ಒಂದು ಚಿಕ್ಕ ಮಗು ಇಳಿತಾ ಇದೆ. ಇದು ನೋಡಿ ಎಷ್ಟು ನೀಟಾಗಿ ಫಾರ್ಮ್ ಮಾಡಿದ್ದಾರೆ. ಒಂದು ಲೈನು ಮಧ್ಯ ಎಲ್ಲ ಹುಲ್ಲು ಹಾಕಿ ನೀರು ಹಾರಾಗದೆ ಮಾಡಿದ್ದಾರೆ. ಪ್ಲಾಸ್ಟಿಕ್ ಶೀಟ್ ಹಾಕಿದ್ದಾರೆ. ಎಲ್ಲ ಡ್ರಿಪ್ ಇರಿಗೇಷನ್ನು ನೋಡಿ, ಎಷ್ಟು ಚೆನ್ನಾಗಿ ಕೆಂಪಾಗಿ ಕಾಣಿಸ್ತಾ ಇದೆ ಫ್ರೂಟ್ಸ್ಗಳು. ಸ್ಟ್ರಾಬೆರಿ ಫ್ರೂಟ್ ಕೆಳಗಡೆ ಪ್ಲಾಸ್ಟಿಕ್ ಪದರ ಹಾಕಿದ್ದಾರೆ. ಈಗ ನಾವು ಹಣ್ಣನ್ನು ಕೀಳಕ್ಕೆ ಬುಟ್ಟಿ ತಗೊಂಡು ಹೋಗ್ತಾ ಇದ್ದೀವಿ. ಸ್ಟ್ರಾಬೆರಿ ಎಷ್ಟು ತಗೊಂಡ್ರಿ? ಇನ್ನೂ ತಗೊಂಡಿಲ್ಲ, ತಗೊಳ್ಬೇಕು. ಇಲ್ಲಿ ಗಮನಿಸ್ಬೋದು, ಸಣ್ಣ ಸಣ್ಣ ಟ್ಯೂಬ್ ಇದೆ ನೋಡಿ. ಇದೆಲ್ಲ ಮೇಲಿನ ಪೈಪಲ್ಲಿ ನೀರು ಹರಿಯುತ್ತೆ, ಕೆಳಗಡೆ ಸಣ್ಣ ಪೈಪಲ್ಲಿ ಡ್ರಿಪ್ ಇರಿಗೇಷನ್ ಆಗ್ತಾ ಇರುತ್ತೆ. ಭಾಳ ಶ್ರಮ ಬೇಕು ಇದನ್ನೆಲ್ಲ ಬೆಳೆಯೋಕ್ಕೆ. ಎಷ್ಟು ನೀಟಾಗಿ ಸಾಲಾಗಿ ಬೆಳೆದಿದ್ದಾರೆ ನೋಡಿ. ಹಣ್ಣೆಲ್ಲ ನೋಡ್ತಾ ಇದ್ದರೆ ಎಷ್ಟು ಜ್ಯೂಸಿ ಆಗಿದೆ ನೋಡಿ. ಅಲ್ಲೇ ತಿಂದ್ಬಿಡೋಣ ಅನಿಸುತ್ತೆ. ಆದರೆ ಇದಕ್ಕೆಲ್ಲ ಪೆಸ್ಟಿಸೈಡ್ ಹಾಕಿರೋದ್ರಿಂದ ಅಲ್ಲಿ ತಿಂದೇ ಇರೋದೇ ಒಳ್ಳೆಯದು. ಮನೆ ಹೋಗಿ ಅದನ್ನು ಒಂದು 2 ನಿಮಿಷ ವಾಮ್ ವಾಟ್ರಲ್ಲಿ ತೊಳೆದ್ಬಿಟ್ಟು ತಿನ್ನೋದು ಒಳ್ಳೆಯದು. ಇದು ರಾಸ್ಬೆರಿ ಗಿಡಗಳು. ಸಣ್ಣಕ್ಕಿರುತ್ತೆ, ಸ್ವಲ್ಪ ಹುಳಿ ಇರುತ್ತೆ. ಎತ್ತರದ ಕೋಲ್ ಸಪೋರ್ಟ್ ಮಾಡಿ ಬೆಳೆದಿರ್ತಾರೆ. ಬನ್ನಿ ಇವಾಗ ನಾವು ಸ್ಟ್ರಾಬೆರಿನ ಕೀಳಕ್ಕೆ ಹೋಗೋಣ.
ಹಾಗೆ ನೋಡಿ, ಆ ಗಿಡ ಬಗ್ಗಿ ಎತ್ತಿದಾಗ ಕೆಂಪು ಕೆಂಪು ಹಣ್ಣುಗಳು ಕಾಣಿಸ್ತಾ ಇದೆ ನೋಡಿ, ಕಾಣಿಸತ್ತಾ? ಭಾಳ ಸೊಗಸಾಗಿದೆ, ಫ್ರೆಶ್ ಆಗಿದೆ, ಜ್ಯೂಸಿ ಆಗಿದೆ, ಕೆಂಪಗಿದೆ. ನೋಡಿದ ತಕ್ಷಣ ಹಂಗೆ ಬಾಯಿಗೆ ಹಾಕ್ಕೊಳ್ಳೋಣ ಅನಿಸುತ್ತೆ. ಇವರು ಸಾಕಷ್ಟು ಹಣ್ಣನ್ನು ಶೇಖರಣೆ ಮಾಡಿದ್ದಾರೆ, ಜಾಹ್ನವಿ ಮೇಡಮ್. ಇದು ತೊಟ್ಟಿಂದ ಹಿಡಿದು ಕೊಯ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೀವು ಗಮನಿಸ್ಬೋದು, ಮೇಲ್ಗಡೆ ಪೈಪಲ್ಲಿ ನೀರು ಹೋಗುತ್ತೆ, ಮೇನ್ ಪೈಪು. ಕೆಳಗಡೆ ಸಣ್ಣ ಸಣ್ಣ ಪೈಪ್ಗಳು ಕೆಳಗಡೆ ಇಳಿಬಿಟ್ಟಿರ್ತಾರೆ ನೋಡಿ, ಅದು ಡ್ರಿಪ್ ಇರಿಗೇಷನ್. ಇದರಲ್ಲಿ ನೀರು ಜಾಸ್ತಿ ವೇಸ್ಟ್ ಆಗಲ್ಲ. ನೆಲಕ್ಕೆ ಹೋಗಿರೋ ನೀರು ಎವಾಪರೇಟ್ ಆಗದಲ್ಲಿದ್ದ ಆ ಕಡೆ ಈ ಕಡೆ ಪ್ಲಾಸ್ಟಿಕ್ ಪದರನ ಹಾಸಿರ್ತಾರೆ. ರಾಸ್ಬೆರಿ ಹಣ್ಣುಗಳು. ಅಬ್ಬಾ ಹೆಂಗಿದೆ ನೋಡಿ, ಇದು ಜ್ಯೂಸಿಯಾಗಿ ಭಾಳ ಚೆನ್ನಾಗಿದೆ. ಇಲ್ಲಿ ನೋಡಿ, ಸ್ಕಂದೇಶ್ ಮತ್ತು ಅವರ ಅಮ್ಮ ಜಾಹ್ನವಿ ಫ್ರೂಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅನೇಕ ಮಂದಿ ಪ್ರವಾಸಿಗರು ಬಂದು ಅವ್ರಿಗಿಷ್ಟವಾದ ಹಣ್ಣುಗಳನ್ನು ಅವರವರೇ ಕಿತ್ಕೊಳ್ತಾ ಇದ್ದಾರೆ ನೋಡಿ. ಸುಧನ್ವ ರಾಸ್ಬೆರಿ ಸಂಗ್ರಹ ಮಾಡಿ. ಬನ್ನಿ ಇವಾಗ ಈ ಸೇಲ್ಸ್ ಕೌಂಟ್ರಲ್ಲಿರುವ ಜನನ ನಾವು ಮಾತಾಡ್ಸೋಣ. ಅವರು ಏನು ಹೇಳ್ತಾರೆ ಕೇಳೋಣ, ಬನ್ನಿ. If you ask me questions and then I can answer the questions. All right. How old is this farm is? We've been serving fruit now for 51 years. What's your name? My name is Bill. Since how many years you are working here? I've helped out here for probably 5 years now, I think. What are the fruits grown here? So we've got strawberries, we have rhubarb, we have raspberries, we have gooseberries normally, and then black currants, red currants and white currants too. Okay. How do you earn money in this? Sorry? How do you earn this money? How do we earn money? It's just by selling the fruit, so everything's per kilo. Okay. There's a lot of work that goes into the farm all year round. Yeah. Obviously it's only open to the public for a small period of time, so that's it really. Okay, thank you. All right? Thank you. No Bye. problem. Bye. So all the prices are just on the board there. So the raspberries are £6.99 per kilo. Okay. So you've got just under a kilo there, so that's £6.84 for those. So keep those. Strawberries. We've got 4 kilos there of strawberries. And then you've got your tokens we gave you on the way in as well, haven't you? You got them, perfect, thank you. So that's 3, 6, 9, £12 coming off. 1, 2, 3, 4, which leaves £17 and 54 pence then, please. Yeah. What is that juice? That's slush. Oh. Yeah. 17.54. There we go. Just on that for me. ಅಕ್ಟೋಬರಲ್ಲಿ ಪಂಪ್ಕಿನ್ ಪಿಕಿಂಗ್ ಮಂತ್ ಕೂಡ ಇದೆಯಂತೆ. ಇಷ್ಟವಾದವರು ಬರ್ಬೋದು. ನಮಸ್ಕಾರ.